ಎಲ್ಲರಿಗೂ ನಮಸ್ಕಾರ. ಇನ್ಫೋಟಾನಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರುವಂತಹ ರೆಸಿಪಿ ಎಲ್ಲರ ಫೇವ್ರೆಟ್ ಹಳ್ಳಿ ಶೈಲಿಯ ಚಿಕನ್ ಬಸ್ಸಾರು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕೂತ್ಕೊಂಡು ಸವಿಯುವಂತಹ ರೆಸಿಪಿ ಇದು. ಸಖತ್ ರುಚಿಯಾಗಿರುತ್ತೆ, ಹಾಗೆಯೇ ಎಲ್ರಿಗೂ ಕೂಡ ಇಷ್ಟವಾಗುವಂತಹ ರೆಸಿಪಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಆದರೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಮಿಸ್ ಮಾಡದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ ಹಾಗಾದರೆ ಹಳ್ಳಿ ಶೈಲಿಯ ಚಿಕನ್ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಕಾದ ನಂತರ ಎಣ್ಣೆನ ಹಾಕಿ ಒಂದು ದಪ್ಪ ಈರುಳ್ಳಿನ ನಾನಿಲ್ಲಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಹಾಗೆಯೇ ಆ ಪಾತ್ರೆ ತಳ ಸ್ವಲ್ಪ ಗಟ್ಟಿ ಇರೋದನ್ನ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಚಿಕನ್ ನೀರೆಲ್ಲ ಸ್ವಲ್ಪ ಹೋಗಬೇಕಾದ್ರೆ ಪಾತ್ರೆ ತಳ ಗಟ್ಟಿ ಇರಬೇಕು. ಸೊ ಇದಾದಮೇಲೆ ಅಡುಗೆ ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಅಡುಗೆ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅರ್ಧ kg ಚಿಕನ್, 500 ಗ್ರಾಮ್ಸ್ ಚಿಕನನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚಿಕನನ್ನು ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದು ಎಣ್ಣೆನಲ್ಲೇ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದ್ರ ಜೊತೆಗೆ ಚಿಕನ್ನಲ್ಲಿರುವಂಥ ನೀರಿನ ಅಂಶನೂ ಕೂಡ ಹೊರಗಡೆ ಬರಬೇಕು. ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಗ್ಯಾಸ್ ಸ್ಟವ್ವು. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದೆ, ಯಾಕಂದರೆ ಸಾಂಬಾರು ನಿಮಗೆ ತೆಳುವಾಗಬೇಕಾ ಅಥವಾ ಗಟ್ಟಿಯಾಗಬೇಕಾ ಇದರಲ್ಲೇ ಡಿಸೈಡ್ ಆಗೋದು. ಈಗ ಸ್ವಲ್ಪ ಬೆಳ್ಳುಳ್ಳಿ, 2 ಇಂಚು ಚಕ್ಕೆ, 4 ಲವಂಗ, ಶುಂಠಿ ಸ್ವಲ್ಪ ಹಾಕೊಳ್ಳಿ. ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಶುಂಠಿ ಜಾಸ್ತಿ ಹಾಕಿದ್ರೆ ಸಾಂಬಾರು ಕಹಿ ಬರುತ್ತೆ. ಸೊ ಇದೇ ಮಸಾಲೆನ ಒಂದು 2-3 ಸ್ಪೂನು ನಾನು ಸಪ್ರೇಟ್ ಬೇರೆ ಸ್ವಲ್ಪ ತೆಗೆದಿಟ್ಕೋತೀನಿ, ಆಮೇಲೆ ಚಿಕನ್ಗೆ ಒಗ್ಗರಣೆ ಹಾಕೋದಕ್ಕೆ. ಸೊ ಇವಾಗ ಚೆನ್ನಾಗಿ ಚಿಕನ್ ರೋಸ್ಟ್ ಆಗಿದೆ, ನೀರೆಲ್ಲ ಬಿಟ್ಟಿದೆ. ಈಗ ರುಬ್ಬಿದಂಥ ಮಸಾಲೆ, ಅದ್ರ ಜೊತೆಗೆ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು, ಅದನ್ನು ಹಾಕ್ಕೊಂಡು ಮಸಾಲೆ ರುಬ್ಬಿದಂಥ ಮಸಾಲೆಗೂ ಕೂಡ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ. ಅದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ಒಂದು ನಾವು ನೀರನ್ನು ಎಷ್ಟು ಹಾಕಿ ಮುಚ್ಚಿರ್ತೀವೋ ಅದಾದಮೇಲೆ ಅದು ಕುದಿಯುವಾಗ ಸ್ವಲ್ಪ ಉಕ್ಕು ಬಂದ್ಬಿಡುತ್ತೆ. ನೀವು ಯಾವಾಗ ಪ್ಲೇಟ್ನ ಕವರ್ ಮಾಡ್ತೀರಾ ಆವಾಗ ಸ್ವಲ್ಪ ಆವಾಗಲೇ ನೋಡ್ಕೋತಾ ಇರಿ. ಸೊ ಇವಾಗ ನಾನು ಕ್ಲೋಸ್ ಮಾಡಿದ್ದೀನಿ ಪ್ಲೇಟ್ನ. ಇವಾಗ ಮತ್ತೆ 10 ನಿಮಿಷ ಆದಮೇಲೆ ತೆಗೆದು ನೋಡಿದೆ, ಕುದಿ ಬರ್ತಾ ಇದೆ. ನೋಡ್ಕೊಳ್ತಾ ಇರಿ ಆವಾಗವಾಗ ಗ್ಯಾಸ್ ಸ್ಟವ್ನ, ಯಾಕಂದರೆ ಸಾಂಬಾರು ಉಕ್ಕಿ ಬಂದು ಹೊರಗಡೆ ಚೆಲ್ಲುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದು 10 ನಿಮಿಷ ಚಿಕನ್ ಬೆಂದರೆ ಸಾಕು. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಚಿಕನ್ನು. ಸೊ ಚೆಕ್ ಮಾಡ್ಕೋತಾ ಇದ್ದೀನಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಸೊ ಈಗ ಆಲ್ಮೋಸ್ಟ್ 90% ಬೆಂದಿದೆ. ಇವಾಗ ಇನ್ನೊಂದು ಬಾಣಲೆನ ತಗೊಂಡು ಅದಕ್ಕೆ ಬಾಣಲೆ ಕಾದ ನಂತರ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಇಲ್ಲಿ 1-2-3 ಹಸಿಮೆಣಸಿನ್ಕಾಯಿ ಮತ್ತು ಒಂದು ದಪ್ಪದ ಈರುಳ್ಳಿನ ಹಾಕೋತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಸೊ ಇದನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಯ್ಲ್ ಆಗಬೇಕು ಈರುಳ್ಳಿ ಎಲ್ಲ. ಇದಾದಮೇಲೆ ಒಂದು 4 ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಕೊಂಡು ಹಾಕೋತಾ ಇದ್ದೀನಿ, ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಾಗೆಯೇ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಬೆಂದಾದಮೇಲೆ ಟೊಮೊಟೊನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಒಂದೇ ಗ್ಯಾಸ್ ಸ್ಟವಲ್ಲಿ 2 ಅಕ್ಕಪಕ್ಕ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಚಿಕನನ್ನು ರೋಸ್ಟ್ ಮಾಡೋದಕ್ಕೆ ಈ ಥರ ಒಗ್ಗರಣೆ ಹಾಕೊತಾ ಇದ್ದೀನಿ. ಸೊ ಈಗ ಪಕ್ಕದಲ್ಲಿ ನೋಡ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಚಿಕನನ್ನು ಸಾಂಬಾರಿಂದ ಹೊರಗಡೆ ತೆಗೆಯೋಣ. ಸೊ ಸಾಂಬಾರಿಂದ ಹೊರಗಡೆ ತೆಗೆದು ಒಗ್ಗರಣೆಗೆ ಆಲ್ರೆಡಿ ರೆಡಿಯಾಗಿರುವಂಥ ಬಾಣಲೆ ಒಳಗಡೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಅಂದರೆ ಅಕ್ಕಪಕ್ಕ ಯಾಕೆ ಹೀಗೆ ಇಟ್ಕೊಂಡೆ ಅಂದರೆ, ಸೊ ಈಸಿ ಆಗುತ್ತೆ ಕೆಲಸ. ಸಾಂಬಾರು ಕೂಡ ಕುದೀತಾ ಇರುತ್ತೆ, ಅದ್ರ ಜೊತೆಗೆ ಈ ಚಿಕನನ್ನು ಕೂಡ ನಾವು ಪಕ್ಕಕ್ಕೆ ಶಿಫ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ, ಪೂರ್ತಿಯಾಗಿ ಚಿಕನ್ ಎಷ್ಟಿದೆಯೋ ಅಷ್ಟನ್ನು ಕೂಡ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಏಕೆಂದ್ರೆ ನಾನು ಆಲ್ರೆಡಿ 3 ಸ್ಪೂನ್ ಮಸಾಲೆನ ಎತ್ತಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಇವಾಗ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಸಾಂಬಾರು ಪುಡಿ
ಮತ್ತೆ ಹಾಕ್ತಾ ಇದ್ದೀನಿ, ಅಂದರೆ ಖಾರದ ಪುಡಿನ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ಹಾಕಬೇಕಾದ್ರೆ ನೋಡ್ಕೋಬೇಕು, ಯಾಕಂದರೆ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಆಲ್ರೆಡಿ ಸಾಂಬಾರು ಜೊತೆನೂ ಖಾರದ ಪುಡಿ ಇತ್ತು. ಹಾಗಾಗಿ ಇಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಖಾರದ ಪುಡಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಇಲ್ಲಿ ಸಾಂಬಾರನ್ನೇ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅಂದರೆ ಚಿಕನ್ ಏನು ನಾವು ರೋಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಾಂಬಾರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಸಾಂಬಾರ್ಗೆ ಹಾಕಿದ್ವಿ, ಇಲ್ಲಿ ಟೇಸ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ 2 ಸಲ ಹಾಕಿದ್ರೆ ಉಪ್ಪಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವೇನು ಮಾಡ್ಬೋದು, ಸಾಂಬಾರನ್ನು ಇನ್ನು ಸ್ವಲ್ಪ ಹಾಕೋಬೋದು. ಹಾಗೆಯೇ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಸೊ ಇವಾಗ ಒಂದು ಪ್ಲೇಟನ್ನು ಹಾಕಿ ಮುಚ್ಚೋಣ. ನೀವು ಇದನ್ನು ಸಿಮ್ಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಮಸಾಲೆ ಎಲ್ಲ ಸ್ವಲ್ಪ ಹಿಡಿಬೇಕು. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಸೊ ಸಾಂಬಾರು ಇವಾಗ ರೆಡಿಯಾಗಿದೆ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ. ಈಗ ಇಲ್ಲಿ ಮುಚ್ಚಳನ ತೆಗೆದು ನೋಡೋಣ. ಚಿಕನ್ ಆಲ್ರೆಡಿ ರೆಡಿಯಾಗಿದೆ. ಇಲ್ಲಿ ನೀವು ಗ್ರೇವಿ ಥರ ಬೇಕಿದ್ರೂ ಮಾಡ್ಕೋಬೋದು, ಅಥವಾ ಡ್ರೈ ರೋಸ್ಟ್ ಥರ ಬೇಕಿದ್ರೂ ಮಾಡ್ಕೋಬೋದು. ಸೊ ನನಗೆ ಇದಿಷ್ಟು ಸಾಕು, ಮುದ್ದೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಚಿಕನ್ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ತುಂಬಾ ತೆಳುವಾಗಿದೆ, ಚೆನ್ನಾಗಿ ಬಂದಿದೆ. ಈ ಸಾಂಬಾರು ಮತ್ತು ಚಿಕನನ್ನು ನೀವು ಮುದ್ದೆ ಜೊತೆ, ರೈಸ್ ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಸ್ಪೆಷಲಾಗಿ ನಾವು ನೀರು ದೋಸೆ ಜೊತೆ ತಿಂದರೆ ಇನ್ನೂ ಕೂಡ ಸೂಪರಾಗಿರುತ್ತೆ ಈ ಸಾಂಬಾರಿಗೆ. ಹಾಗೆಯೇ ಚಿಕನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಜೊತೆ ಎಲ್ಲರೂ ಕೂತ್ಕೊಂಡು ಸಂಡೇ, ಎಸ್ಪೆಷಲಿ ಸಂಡೇ ಇಂಥ ಅಡುಗೆನ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸಮಯನೂ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಟ್ರೈ ಮಾಡ್ತೀರಾ ಈ ರೆಸಿಪಿನ ಅಂತ ಭಾವಿಸ್ತೀನಿ. ಫೈನಲಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಕೊನೆಯದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.